2026 ಒಂದು ಹೊಸ ರೂಲ್ಸ್ ಬಂದಿದೆ. ಅದು ಏನಪ್ಪ ಅಂದರೆ 500 ಸಬ್ಸ್ಕ್ರೈಬರ್ ಇದ್ದರೆ ಸಾಕು, ನಾವು ಆರಾಮಾಗಿ ಮಾನಿಟೈಸೇಷನ್ನ ಮಾಡ್ಕೊಬೋದು. ಇವತ್ತಿನ ವಿಡಿಯೋದಲ್ಲಿ ಬಂದು ಅದೇ ಇರುತ್ತೆ. ಯಾವ ರೀತಿ 500ಗೆ ಯಾವ ರೀತಿ ಮಾನಿಟೈಸೇಷನ್ ಆಪ್ಷನ್ಸ್ ಬರುತ್ತೆ ಮತ್ತು ಯಾವ ರೀತಿ ನಾವು ಅದನ್ನು ಕಂಪ್ಲೀಟ್ ಮಾಡ್ಕೊಬೋದು, ಈಸಿಯಾಗಿ ಕ್ವಿಕ್ಕಾಗಿ ಯಾವ ರೀತಿ ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಕೊಬೋದು ಅನ್ನೋದು ಇವತ್ತಿನ ವಿಡಿಯೋದಲ್ಲಿರುತ್ತೆ. ಓಕೆ, ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತ ಈ ವಿಡಿಯೋ ಅಂದರೆ ಇದು ನಿಮಗೆ 500ಗೆ ಮಾನಿಟೈಸೇಷನ್ನ ಯಾವ ರೀತಿ ಮಾಡ್ಕೊಬೋದು ಅಂತ ಈಸಿಯಾಗಿರೋ ಟಿಪ್ಸು ಆ್ಯಂಡ್ ಯಾವ ರೀತಿ ಮಾನಿಟೈಸೇಷನ್ನ ಆನ್ ಮಾಡ್ಕೊಳ್ಳೋದು ಅಂತ ಮತ್ತು ಯಾವ ರೀತಿ ಅರ್ನಿಂಗ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿದಾರೆ ವೀಡಿಯೋಸ್ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಒಂದು ಕಮೆಂಟ್ ಹಾಕಿ. ಹೈಪ್ ಆಪ್ಷನ್ಸ್ ಇರುತ್ತೆ, ಹೈಪ್ ಮಾಡಿ ಸಪೋರ್ಟ್ ಮಾಡಿ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಫಸ್ಟಿಗೆ ಬಂದರೆ ನಿಮಗೆ ಗೊತ್ತಾ, ಕೇವಲ 500 ಸಬ್ಸ್ಕ್ರೈಬರ್ ಇದ್ದರೂ ಕೂಡ ನಾವು ಯೂಟ್ಯೂಬ್ನಲ್ಲಿ ಅರ್ನಿಂಗ್ ಸ್ಟಾರ್ಟ್ ಮಾಡ್ಬೋದು. ಯಾವ ರೀತಿ ಸ್ಟಾರ್ಟ್ ಮಾಡ್ಬೋದು ಅಂತ ನೀವು ಕೇಳ್ಬೋದು. ನಾನು ಹೇಳ್ತೀನಿ. ಹೌದು, ಈಗ ಯೂಟ್ಯೂಬಲ್ಲಿ ಹೊಸ ರೂಲ್ಸ್ ಬಂದಿದೆ. ಅದ್ರ ಪ್ರಕಾರ 500 ಸಬ್ಸ್ಕ್ರೈಬರ್ ಇದ್ದರೆ ಸಾಕು, ಮಾನಿಟೈಸೇಷನ್ಗೆ ನಾವು ಆರಾಮಾಗಿ ಅಪ್ಲೈ ಮಾಡ್ಬೋದು. ಆದರೆ ಒಂದು ಸ್ಮಾಲ್ ಕಂಡೀಷನ್ ಇರುತ್ತೆ. ಏನು ಅಂದರೆ 3000 ವಾಚ್ ಟೈಮ್ನ ಕಂಪ್ಲೀಟ್ ಮಾಡಿರಬೇಕಾಗುತ್ತೆ ನಾವು, ಮತ್ತು 500 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡ್ಕೊಬೇಕಾಗುತ್ತೆ, ಮತ್ತು 3 ಪಬ್ಲಿಕ್ ಅಪ್ಲೋಡ್ಸ್ ಇರಬೇಕಾಗುತ್ತೆ. ಅಂದರೆ ಲಾಸ್ಟ್ 90 ಡೇಸಲ್ಲಿ ನಮ್ಮದು 3 ಮಿಲಿಯನ್ಸ್ ಆಗಿರೋ ಶಾರ್ಟ್ಸ್ ವೀಡಿಯೋಸ್ ಆಗಿದ್ದರೆ ನಾವು ಚಾನಲ್ಗೆ ಅಪ್ಲೈ ಮಾಡ್ಕೊಬೋದು. ಅಂದರೆ ವೀಡಿಯೋ ಪ್ರಕಾರ ಹೋದರೆ ವೀಡಿಯೋಸ್ ಅಂದರೆ ನಮಗೆ 3000 ವಾಚ್ ಟೈಮ್ ಆಗಿರಬೇಕಾಗುತ್ತೆ. ವ್ಯಾಲಿಡ್ ಪಬ್ಲಿಕ್ ವಾಚ್ ಟೈಮು 3000 ಆಗಿರಬೇಕಾಗುತ್ತೆ. 500 ಸಬ್ಸ್ಕ್ರೈಬರ್ ಆಗಿರುತ್ತೆ. ಇಲ್ಲ ನಾನು ಶಾರ್ಟ್ಸಲ್ಲಿ ಮಾನಿಟೈಸೇಷನ್ ಮಾಡ್ಕೊತೀನಿ ಅಂದರೆ ಶಾರ್ಟ್ಸಲ್ಲಿ ಬಂದು ನಿಮಗೆ 90 ಡೇಸ್ ಅಂದರೆ 3 ಮಂತ್ಸ್ ಟೈಮ್ ಇರುತ್ತೆ. 3 ಮಂತ್ಸಲ್ಲಿ ನಾವು ಹಾಕೋ ಶಾರ್ಟ್ಸ್ ಬಂದು ವ್ಯೂಸ್ ಆಗಿರಬೇಕಷ್ಟೆ, 3M ವ್ಯೂಸ್ ಆಗಿರಬೇಕು. ವಾಚ್ ಅಂದರೆ ವಾಚ್ ಅವರ್ಸ್ಗೆ ಬಂದರೆ ವಾಚ್ ಟೈಮ್ ಬಂದು 3000 ಆಗಿರಬೇಕು. ಶಾರ್ಟ್ಸ್ಗೆ ಅಂದರೆ ನಮಗೆ 3 ಮಿಲಿಯನ್ನಲ್ಲಿ ವ್ಯೂಸ್ ಬಂದಿರಬೇಕಷ್ಟೇ. ಲೈಕು, ಕಮೆಂಟ್ಸು ಇದೆಲ್ಲ ಯಾವುದೂ ಇಶ್ಯೂ ಇರಲ್ಲ. ಜಸ್ಟ್ ನಮಗೆ ವ್ಯೂಸ್ ಬಂದಿರಬೇಕಾಗುತ್ತೆ. ಎಷ್ಟು ಹೇಳಿ 3M. ಈ ಥರ ಮಾಡಿಕೊಂಡ್ರೆ ನಾವು ಇದನ್ನು ಕಂಪ್ಲೀಟ್ ಮಾಡಿಕೊಂಡ್ರೆ ಯೂಟ್ಯೂಬಲ್ಲಿ ಪಾರ್ಟ್ನರ್ ಪ್ರೋಗ್ರಾಮ್ಸ್ಗೆ ಜಾಯಿನ್ ಆಗ್ಬೋದು ಆರಾಮಾಗಿ. ಅಂದರೆ ನಮ್ಮ ಚಾನಲ್ನ ಮಾನಿಟೈಸೇಷನ್ ಮಾಡ್ಕೊಬೋದು. ಇನ್ನು ಈಸಿಯಾಗಿ ನಾವು ಯಾವ ರೀತಿ ಇದನ್ನು ಕಂಪ್ಲೀಟ್ ಮಾಡ್ಕೊಬೋದು ಅಂತ ನಾನು ನಿಮಗೆ ಚಿಕ್ಕದು ಟಿಪ್ಸ್ನ ಕೊಡ್ತೀನಿ. ಇವಾಗ 500 ಸಬ್ಸ್ಕ್ರೈಬ್ ರೀಚ್ ಮಾಡ್ಕೊಬೇಕು ಅಂದರೆ ಈ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿ. ಫಸ್ಟ್ ನಮಗೆ ಬೇಕಾಗಿರೋದು ಸಬ್ಸ್ಕ್ರೈಬರು, ಆಮೇಲೆ ವಾಚ್ ಟೈಮು ವೀಡಿಯೋಸ್ಗೆ ಆದರೆ, ಇಲ್ಲ ಶಾರ್ಟ್ಸ್ಗೆ ಅಂದರೆ ವ್ಯೂಸ್ ಬೇಕಾಗುತ್ತೆ. ಫಸ್ಟ್ ಬಂದು ಕನ್ಸಿಸ್ಟೆನ್ಸಿ ಇರಬೇಕಾಗುತ್ತೆ. ಅಂದರೆ ರೆಗ್ಯುಲರಾಗಿ ವೀಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋರು ನಾವು ಕರೆಕ್ಟಾಗಿ ಡೇ ಬೈ ಡೇ ಇಲ್ಲ ದಿನ ಒಂದಾದ ಹಾಕೋದು ಬೇಡ, ರಿಸ್ಕ್ ಯಾಕೆ, ಒಂದು ವಾರಕ್ಕೆ 3 ವೀಡಿಯೋ ಆ ಥರ ಒಂದು ಶೆಡ್ಯೂಲ್ಡ್ ಫಿಕ್ಸ್ ಮಾಡಿಕೊಂಡು ಟೈಮ್ ಕರೆಕ್ಟಾಗಿ ವೀಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇನ್ನು ಟ್ರೆಂಡಿಂಗ್ ಟಾಪಿಕ್ ಇಟ್ಕೊಂಡು ವೀಡಿಯೋಸ್ನ ಮಾಡಬೇಕಾಗುತ್ತೆ. ಅಂದರೆ ಇವಾಗೆಲ್ಲ ಜನ ಹಾಗೆ ಅಲ್ವಾ, ಟ್ರೆಂಡಿಂಗ್ ಯಾವುದಿರುತ್ತೆ ಅದು ಬೇಗ ಕ್ಲಿಕ್ ಆಗುತ್ತೆ. ಸೊ ಅದರಿಂದ ಟ್ರೆಂಡಿಂಗ್ ಟಾಪಿಕ್ಸ್ ಜನರಿಗೆ ಇಂಟ್ರೆಸ್ಟ್ ಇರುವ ವಿಷಯಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಅಂದರೆ ಇವಾಗ ಜನ ನಾವು ಯಾವ ರೀತಿ ವೀಡಿಯೋಸ್ನ ಮಾಡಿದ್ರೆ ಕ್ಯೂರಿಯಾಸಿಟಿಯಿಂದ ನೋಡ್ತಾರೋ ಆ ಥರ ವಿಷಯಗಳನ್ನ ತೊಗೊಂಡು ನಾವು ಅದ್ರ ಪ್ರಕಾರ ವೀಡಿಯೋಸ್ನ ಮಾಡಿದ್ರೆ ಬೇಗ ನಾವು ಸಬ್ಸ್ಕ್ರೈಬರ್ನ ರೀಚ್ ಮಾಡ್ಕೊಬೋದು, ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಕೊಬೋದು. ಇನ್ನು ಅಟ್ರಾಕ್ಟಿವ್ ಥಂಬ್ಲೈನ್ ಅಂದರೆ ಶಾಕಿಂಗ್ ಥಂಬ್ಲೈನ್ಸು ಯೂಸ್ ಮಾಡೋದು, ಕ್ಯೂರಿಯಾಸಿಟಿ ಇರೋ ಅಂಥ ಥಂಬ್ಲೈನ್ನ ನಾವು ಯೂಸ್ ಮಾಡಿದ್ರೆ ನಮಗೆ ವ್ಯೂಸು ಚೆನ್ನಾಗಿ ಸಿಗುತ್ತೆ. ಇನ್ನು ಶಾರ್ಟ್ಸ್ ಯೂಸ್ ಮಾಡಿ ಫಾಸ್ಟ್ ಗ್ರೋತ್ಗೆ ಶಾರ್ಟ್ಸ್ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ನಾವು ಶಾರ್ಟ್ಸ್ ಅಪ್ಲೋಡ್ ಮಾಡೋದ್ರಿಂದ ನಮಗೆ ಸಬ್ಸ್ಕ್ರೈಬರು ಆರಾಮಾಗಿ ಸಿಗ್ತಾರೆ. ಅದು ಶಾರ್ಟ್ಸು ಯಾವ ರೀತಿ ಅಪ್ಲೋಡ್ ಮಾಡಬೇಕಂದ್ರೆ ಟ್ರೆಂಡಿಂಗಲ್ಲಿ ಯಾವ ಸಾಂಗ್ ಇರುತ್ತೆ, ಟ್ರೆಂಡಿಂಗಲ್ಲಿ ಯಾವ ಥರ ವೀಡಿಯೋಸು, ಯಾವ ಥರ ಶಾರ್ಟ್ಸ್ ಇರುತ್ತೆ ಅದ್ರ ರಿಲೇಟೆಡು ನಾವು ಮಾಡಿ ಹಾಕಬೇಕಾಗುತ್ತೆ. ಕಾಪಿ ಮಾಡಬೇಡಿ, ಯಾವುದೇ ಥರ ವೀಡಿಯೋಗಳನ್ನ ಬೇರೆಯವ್ರದ್ದೆಲ್ಲ ತೆಗೆದು ಹಾಕಬೇಡಿ. ನಿಮ್ಮ ಓನ್ ಕಂಟೆಂಟ್ ಆಗಿರಬೇಕು. ನೀವು ಓನಾಗಿ ಏನೇ ಮಾಡಿ ಹಾಕಿ ಟ್ರೆಂಡಿಂಗಲ್ಲಿದ್ದರೆ ನಿಮಗೆ ಬೇಗ ಕ್ಲಿಕ್ ಆಗುತ್ತೆ, ಬೇಗ ಚಾನಲ್ ಮಾನಿಟೈಸೇಷನ್ಗೆ ಹೆಲ್ಪ್ ಆಗುತ್ತೆ. ಕ್ಲಿಯರ್ ವಾಯ್ಸು ಮತ್ತು ಸಿಂಪಲ್ ಎಕ್ಸ್ಪ್ಲೈನ್ ಮಾಡಿಕೊಂಡು ಈಸಿಯಾಗಿ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿಕೊಂಡು ನಾವು ಆರಾಮಾಗಿ ಚಾನಲ್ನ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೊಬೋದು. ಇನ್ನು ಸ್ಟಾರ್ಟ್ ಸ್ಮಾಲ್ ಬಟ್ ಬ್ಯುಸಿ
ಕನ್ಸಿಸ್ಟೆನ್ಸಿ ಅಂದರೆ 500 ಸಬ್ಸ್ಕ್ರೈಬರ್ ತುಂಬ ಈಸಿಯಾಗಿ ರೀಚ್ ಮಾಡ್ಬೋದು. ಅಂದರೆ ಸ್ಟಾರ್ಟಿಂಗಲ್ಲಿ ಸ್ಮಾಲ್ ವರ್ಕ್ ಮಾಡ್ಕೊಂಡು ಹೋದರೆ ನಮ್ಮದು ಕನ್ಸಿಸ್ಟೆನ್ಸಿ ಚೆನ್ನಾಗಿದ್ದರೆ ಆರಾಮಾಗಿ ಸಬ್ಸ್ಕ್ರೈಬರ್ನ ನಾವು ರೀಚ್ ಮಾಡ್ಕೊಬೋದು, ಬೇಗ ಚಾನಲ್ನ ಗ್ರೋತು ಕೂಡ ಮಾಡ್ಕೊಬೋದು. ಈ ಥರ ವೀಡಿಯೋಸ್ನ ಮಾಡೋದ್ರಿಂದ ಫಸ್ಟೆಲ್ಲ ಹೆಂಗೆ ಅಂದರೆ 500 ಆಪ್ಷನ್ ಇರಲಿಲ್ಲ ಆಫ್ ಮಾನಿಟೈಸೇಷನ್ಗೆ. ಇವಾಗ ಆಫ್ ಮಾನಿಟೈಸೇಷನ್ಗೆ ಆಪ್ಷನ್ ಇದೆ. ಫಸ್ಟ್ ಹೆಂಗಿತ್ತು ಅಂದರೆ 4000 ವಾಚ್ ಟೈಮ್ನ ಕಂಪ್ಲೀಟ್ ಮಾಡಬೇಕಾಗಿತ್ತು, 1000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಬೇಕಿತ್ತು. ಹಂಗಿದ್ರೆ ಮಾತ್ರ ಚಾನಲ್ ಮಾನಿಟೈಸ್ ಆಗೋದು. ಇನ್ನು ಶಾರ್ಟ್ಸ್ಗೆ ಹೋದರೆ 10M ವ್ಯೂಸ್ ಬರಬೇಕಿತ್ತು, 1000 ಸಬ್ಸ್ಕ್ರೈಬರ್ ಬರಬೇಕಿತ್ತು. ಅದು 3 ಮಂತ್ಸಲ್ಲಿ ಆಗದಲ್ಲೇ ಇರುವಂಥ ವಿಷಯ. ಸೊ ಅದಕ್ಕೆ ಶಾರ್ಟ್ಸು ಕಷ್ಟನೇ ಅಷ್ಟೊಂದು ವ್ಯೂಸ್ ಆಗೋದು. ಇನ್ನು ವಾಚ್ ಟೈಮು ಅಷ್ಟೇ 1 ಇಯರ್ ಇರೋದು. 1 ಇಯರ್ ಒಳಗಡೆ 4000 ವಾಚ್ ಟೈಮ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ನಮಗೆ ಚಾನಲ್ ಮಾನಿಟೈಸೇಷನ್ಗೆ ಆಪ್ಷನ್ ಬರೋದು. ಇವಾಗ ಆ ಥರ ಎಲ್ಲ 500 ಸಬ್ಸ್ಕ್ರೈಬ್ ಮಾಡಿಕೊಂಡು 3000 ವಾಚ್ ಟೈಮ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ನಾವು ಆರಾಮಾಗಿ ಚಾನಲ್ ಮಾನಿಟೈಸೇಷನ್ನು ಮಾಡ್ಕೊಬೋದು, ಕಷ್ಟಪಡೋ ಅವಶ್ಯಕತೆ ಇರಲ್ಲ. ಇನ್ನು ಆಫ್ ಮಾನಿಟೈಸೇಷನ್ ಆಗಿದ ತಕ್ಷಣವೇ ನಮಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಪ್ರಾಡಕ್ಟ್ಗಳನ್ನೆಲ್ಲ ಟ್ಯಾಗ್ ಮಾಡೋದ್ರಿಂದ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಇನ್ನು ಸೂಪರ್ ಚಾಟ್ ಅಂತ ಇರುತ್ತೆ, ಅದು ನಿಮಗೆ ಎಲ್ರಿಗೂ ಗೊತ್ತಿರುತ್ತೆ. ಅಂದರೆ ಚಾನಲ್ ಮಾನಿಟೈಸೇಷನ್ ಆಗಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಸೂಪರ್ ಚಾಟ್ ಅಂದರೆ ನಾವು ಲೈವ್ ಎಲ್ಲ ಮಾಡ್ತಾ ಇರ್ತೀವಿ, ನಾವು ನಮಗೆ ಇಷ್ಟಪಟ್ಟು ಸೂಪರ್ ಚಾಟ್ ಅಂದರೆ ಅಮೌಂಟ ಪೇ ಮಾಡೋದಾಗಿರುತ್ತೆ. ಇದು ಸಹ ನಮ್ಮ ಡಾಲರ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಫಸ್ಟು ಫುಲ್ ಮೋನೋ ಮಾಡಿಕೊಂಡು ಆಮೇಲೆ ಡಾಲರ್ನ ಕಂಪ್ಲೀಟ್ ಮಾಡ್ಕೊಬೇಕಾಗಿತ್ತು. ಬಟ್ ಇವಾಗ ಆ ಥರ ಎಲ್ಲ 2026 ರೂಲ್ಸು 25 ಹೋಯಿತು, 26ಗೂ ಹಾಗೇ ಕಂಟಿನ್ಯೂ ಆಗ್ತಾಯಿದೆ. ಬಟ್ ಸ್ವಲ್ಪ ರೂಲ್ಸ್ ಜಾಸ್ತಿ ಇರುತ್ತೆ. ಇವಾಗ ಆಫ್ ಮೋನೋ ಮಾಡಿಕೊಂಡ್ರೆ ನಿಮ್ಗೆ ಇವಾಗಿನ ಆಫ್ ಮೋನೋಯಿಂದನೇ ಡಾಲರ್ಗೆಲ್ಲ ಕೌಂಟ್ ಇರುತ್ತೆ. ಏನೇನು ಕೌಂಟ್ ಇರುತ್ತೆ ಅಂದರೆ ಮೆಂಬರ್ಶಿಪ್ ಆಪ್ಷನ್ಸ್ ಒಂದು ಬರುತ್ತೆ. ಮೆಂಬರ್ಶಿಪ್ಪಿಂದನೂ ನಿಮಗೆ ಡಾಲರ್ಗೆ ಅಮೌಂಟ್ಗೆ ಆರಾಮಾಗಿ ಕೌಂಟ್ ಸಿಗುತ್ತೆ. ಆಮೇಲೆ ಡಾಲರ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ಸೂಪರ್ ಚಾಟ್ ಇರುತ್ತೆ, ಸೂಪರ್ ಗಿಫ್ಟ್ ಇರುತ್ತೆ, ಮೆಂಬರ್ಶಿಪ್ ಗಿಫ್ಟ್ ಇರುತ್ತೆ. ಇದೆಲ್ಲ ನಮಗೆ ಡಾಲರ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಮತ್ತು ಅಮೌಂಟ್ ಅರ್ನ್ ಮಾಡ್ಕೊಳ್ಳೋದಕ್ಕೂ ತುಂಬಾ ಈಸಿ ಆಗುತ್ತೆ. ಇನ್ನು ಸ್ಪೆಷಲ್ಲಾಗಿ ಪ್ರಾಡಕ್ಟ್ಗಳನ್ನ ಟ್ಯಾಗ್ ಮಾಡೋದಿರುತ್ತೆ. ಅಂದರೆ ನಾವು ಟ್ಯಾಗ್ ಮಾಡಿರೋ ಅಂಥ ಟ್ಯಾಗ್ನ ಬಂದು ವೀಡಿಯೋಗೆ ನಾವು ಟ್ಯಾಗ್ ಮಾಡಿರ್ತೀವಿ, ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ ಅಲ್ವಾ, ಆ ವೀಡಿಯೋಸ್ಗೆ ಟ್ಯಾಗ್ ಮಾಡಿರ್ತೀವಿ. ಅಲ್ಲಿ ಟ್ಯಾಗ್ ಮಾಡಿದಾಗ ನಮಗೆ ಅದನ್ನು ಯಾರಾದರೂ ಇಷ್ಟಪಟ್ಟು ಆ ಟ್ಯಾಗ್ ಮಾಡಿರೋ ಪ್ರಾಡಕ್ಟ್ನ ಯಾರಾದರೂ ಪರ್ಚೇಸ್ ಮಾಡಿದ್ರೆ ನಮಗೆ ಅದರಲ್ಲಿ 1 or 2 ಈ ಥರ ಪರ್ಸೆಂಟೇಜಲ್ಲಿ ಕಮಿಷನ್ ಸಿಗುತ್ತೆ. ಸೊ ಅದು ನಮಗೆ ಡಾಲರ್ ಕೌಂಟ್ ಆಗೋದಕ್ಕೆ ಈಸಿ ಆಗುತ್ತೆ. ಇನ್ನು ವೀಡಿಯೋಸು ಸಹ ಚೆನ್ನಾಗಿ ವ್ಯೂಸ್ ಬಂದರೆ ನಮಗೆ ಡಾಲರ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಇದು 2026ಅಲ್ಲಿ ಆಫ್ ಮಾನಿಟೈಸೇಷನ್ಗೆ ಇರೋಂತಹ ಆಪ್ಷನ್ನು. ಫಸ್ಟು ಆಫ್ ಮಾನಿಟೈಸೇಷನ್ ಮಾಡಿಕೊಂಡ್ರೂ ಈ ಥರ ಎಲ್ಲ ಇಷ್ಟೊಂದು ಆಪ್ಷನ್ ಇರಲಿಲ್ಲ. ಬಟ್ ಇವಾಗ ಆಪ್ಷನ್ ಇದೆ. ಯಾರ್ಯಾರು ಹೊಸ ಯೂಟ್ಯೂಬರ್ಸ್ ಇದ್ದೀರೋ ಅವರು ಫುಲ್ ಮೋನೋಗಿಂತ ಈ ಥರ 500 ಸಬ್ಸ್ಕ್ರೈಬರ್ ಮಾಡಿಕೊಂಡು 3000 ವಾಚ್ ಟೈಮ್ನ ಕಂಪ್ಲೀಟ್ ಮಾಡಿಕೊಂಡು ಆರಾಮಾಗಿ ಚಾನಲ್ನ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೊಬೋದು. ಸೊ ಈ ಟಿಪ್ಸು ನಿಮಗೆ ಯೂಸ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇನ್ನು ನಾನು ಮೊದಲೇ ಹೇಳ್ದಾಗೆ ಫಸ್ಟ್ ಇದ್ದಿದ್ದು ರೂಲ್ಸು ಬೇರೆಯೇ. 1000 ಸಬ್ಸ್ಕ್ರೈಬರ್ ಇರಬೇಕಿತ್ತು, 4000 ವಾಚ್ ಟೈಮ್ ಇರಬೇಕಿತ್ತು. ಬಟ್ ಇವಾಗ ಆ ಥರ ಎಲ್ಲ ಆರಾಮಾಗಿ ನಾವು ಚಾನಲ್ನ ಮಾನಿಟೈಸೇಷನ್ ಮಾಡ್ಕೊಬೋದು. ನಾನು ಹೇಳಿರೋ ಅಂಥ ಟಿಪ್ಸ್ನ ನೀವು ಫಾಲೋ ಮಾಡ್ಕೊಬೇಕಾಗುತ್ತೆ. ಇನ್ನೊಂದು ಸಲ ಹೇಳ್ತೀನಿ, ಕೇಳ್ಕೊಳ್ಳಿ. ರೆಗ್ಯುಲರಾಗಿ ವೀಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಜನರಿಗೆ ಇಂಟ್ರೆಸ್ಟ್ ಇರೋ ಅಂಥ ವಿಷಯಗಳನ್ನ ಯೂಸ್ ಮಾಡಿಕೊಂಡು ಕಂಟೆಂಟ್ ಮಾಡಿದ್ರೆ ಅದು ಬೇಗ ನಮಗೆ ವೀಡಿಯೋಸ್ಗೆ ಕ್ಲಿಕ್ ಆಗುತ್ತೆ. ಕ್ಯೂರಿಯಸ್ ಆಗಿರೋ ಅಂಥ ಮತ್ತು ಶಾಕಿಂಗ್ ಆಗಿರೋ ಅಂಥ ಥಂಬ್ಲೈನ್ಗಳನ್ನ ನಾವು ಯೂಸ್ ಮಾಡಿದ್ರೆ ನಮ್ಮ ವೀಡಿಯೋ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣವೇ ಬರುತ್ತೆ ಅಲ್ವಾ, ಫಸ್ಟ್ ಪೇಜಲ್ಲೇ. ಆವಾಗ ನೋಡ್ತಾರೆ ಅಲ್ವಾ, ಅವ್ರಿಗೆ ಕ್ಯೂರಿಯಾಸಿಟಿ ಬರಬೇಕು, ಇವ್ರು ವಿಡಿಯೋದಲ್ಲಿ ಏನೋ ಇದೆ ಅನ್ನೋ ಥರ. ಆ ಥರ ಥಂಬ್ಲೈನ್ನ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಇನ್ನು ಶಾರ್ಟ್ಸ್ ಯೂಸ್ ಮಾಡಿ ಶಾರ್ಟ್ಸ್ ಅಪ್ಲೋಡ್ ಮಾಡೋದ್ರಿಂದ ನಮಗೆ ಸಬ್ಸ್ಕ್ರೈಬರು ಚೆನ್ನಾಗಿ ಸಿಗುತ್ತೆ, ಇಲ್ಲ ವಾಚ್ ಟೈಮು ಸಿಗುತ್ತೆ, ಸಬ್ಸ್ಕ್ರೈಬು ಸಿಗುತ್ತೆ. ಶಾರ್ಟ್ಸಿಂದ ನಮಗೆ ವ್ಯೂಸು ಜಾಸ್ತಿ ಸಿಗುತ್ತೆ. ನೀವು ಶಾರ್ಟ್ಸಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳೋದಾದರೆ, ಮಾನಿಟೈಸ್ ಮಾಡ್ಕೊಳ್ಳೋದಾದರೆ ಅದು 3 ಮಂತ್ಸ್ ಇರುತ್ತೆ ವ್ಯಾಲಿಡ್, ಅಷ್ಟರೊಳಗಡೆ ಮಾಡ್ಕೊಬೇಕಾಗುತ್ತೆ. ಕ್ಲಿಯರ್ ವಾಯ್ಸು, ಸಿಂಪಲ್ ಎಕ್ಸ್ಪ್ಲನೇಷನ್ನು, ಕನ್ನಡದಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡೋದು, ಚೆನ್ನಾಗಿ ಮಾತಾಡಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಈಸಿಯಾಗಿ ಚಾನಲ್ಗೆ ಗ್ರೌತ್ ಆಗೋದಕ್ಕೆ ತುಂಬಾ ಈಸಿ ಆಗುತ್ತೆ. ಅಂದರೆ ಸ್ಟಾರ್ಟ್ ಮಾಡೋದು ಸ್ಮಾಲ್ ವರ್ಕ್ ಇರುತ್ತೆ. ಬಟ್ ಇದರಿಂದ ಇಷ್ಟು ಮಾಡೋದ್ರಿಂದ 500 ಸಬ್ಸ್ಕ್ರೈಬರ್ನ ನಾವು ತುಂಬ ಈಸಿಯಾಗಿ ಮಾಡ್ಕೊಬೋದು.
ಮತ್ತು ಕಷ್ಟಪಡೋವಂಥ ಅವಶ್ಯಕತೆ ಇರಲ್ಲ. ಫಸ್ಟ್ ನೀವು ಶಾರ್ಟ್ಸ್ ಕಡೆಗೆ ಗಮನ ಕೊಡಿ. ನಿಮ್ಮದೇ ಓನ್ ಕಂಟೆಂಟಿಂದ ಶಾರ್ಟ್ಸು ದಿನಕ್ಕೆ ಎಷ್ಟು 3-4 ಈ ಥರ ಅಪ್ಲೋಡ್ ಮಾಡಿ ಸಾಕು. ಏನಿಲ್ಲ ಅಂದರೂ ದಿನಕ್ಕೆ ನಿಮಗೆ ಒಂದು ದಿನಕ್ಕೆ ಏನಿಲ್ಲ ಅಂದರೂ 5-6 ಸಬ್ಬು 100% ಬಂದೇ ಬರುತ್ತೆ. ದಿನಕ್ಕೆ 4 ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ರೆ 5-6 ಸಬ್ 100% ಬಂದೇ ಬರುತ್ತೆ. ನಮಗೆ ಅಷ್ಟೇ ಸಾಕಲ್ವಾ ಆಫ್ ಮಾನಿಟೈಸೇಷನ್ಗೆ. ಇನ್ನು ನಮ್ಮ ವೀಡಿಯೋಸ್ ಎಲ್ಲ ನೋಡಿ ಅದರಲ್ಲಿ ಬರೋರು ಬರ್ತಾರೆ. ಇನ್ನು ಲೈವ್ ಮಾಡಿದ್ರೆ ಸಾಕು, ಆರಾಮಾಗಿ ಸಬ್ಸ್ಕ್ರೈಬರ್ನ ನಾವು ತೊಗೊಬೋದು. ಲೈವ್ ಒಂಚೂರು ವೈರಲ್ ಆದರೆ ಆರಾಮಾಗಿ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡ್ಕೊಬೋದು. ಈ ಥರ ವೀಡಿಯೋಸ್ ಅಪ್ಲೋಡ್ ಮಾಡಿಕೊಂಡು ಶಾರ್ಟ್ಸ್ ಅಪ್ಲೋಡ್ ಮಾಡಿಕೊಂಡು ಲೈವ್ ಮಾಡಿಕೊಂಡ್ರೆ ಸಾಕು, ಆರಾಮಾಗಿ ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಕೊಬೋದು. ನಮ್ಮ ಮಾನಿಟೈಸೇಷನ್ಗೂ ಈಸಿ ಆಗುತ್ತೆ. ಕಷ್ಟಪಡ್ದಿರೇ ತುಂಬ ಆರಾಮಾಗಿ ನಾವು ಚಾನಲ್ನ ಮಾನಿಟೈಸೇಷನ್ನ ಮಾಡ್ಕೊಬೋದು. ಈ ರೂಲ್ಸ್ ಬಂದು ಇವಾಗ ಹೊಸ್ದಾಗಿರೋರಿಗೆ, ನನಗಿನ್ನ ಮೊದಲು ಮಾಡ್ಕೊಂಡಿರೋರೆಲ್ಲ 4000 ವಾಚ್ ಟೈಮ್ಗೆ ಚಾನಲ್ ಮಾನಿಟೈಸೇಷನ್ ಮಾಡ್ಕೊಂಡಿದ್ದಾರೆ. ಬಟ್ ನಾನು ಆಫ್ ಮಾನಿಟೈಸೇಷನ್ನೇ ಮಾಡ್ಕೊಂಡಿದ್ದು. ಬಟ್ ಆಫ್ ಮಾನಿಟೈಸೇಷನ್ ಮಾಡಿಕೊಂಡು 15 ಡೇಸ್ಗೆ ನಂದು ಫುಲ್ ಮಾನಿಟೈಸೇಷನ್ ಅದೇ ಆಟೋಮೆಟಿಕ್ ಆಗಿಬಿಡುತ್ತೆ. ಆಫ್ ಮಾನಿಟೈಸೇಷನ್ಗೆ ನಾವೆಲ್ಲ ಡಾಕ್ಯುಮೆಂಟ್ ಎಲ್ಲ ಹಾಕಿ ಎಲ್ಲ ಪ್ರೊಸೆಸ್ ಎಲ್ಲ ಮಾಡಿರ್ತೀವಿ ಅಲ್ವಾ. ಸೊ ಅದು ಮತ್ತೆ ವಾಚ್ ಟೈಮು ಇನ್ನು 1000 ವಾಚ್ ಟೈಮ್ ಆಗಿದ ತಕ್ಷಣ ಆಟೋಮೆಟಿಕ್ ಅದೇನೇ ಮಾನಿಟೈಸೇಷನ್ ಅದೇ ಮಾಡ್ಕೊಂಡ್ಬಿಟ್ಟಿರುತ್ತೆ. ನನ್ನ ಚಾನಲ್ದು ಹಾಗೆ ಆಗಿದ್ದು. ನಾನು ಗೊತ್ತಿಲ್ಲದೇ ಮೊನ್ನೆಗೆ ಅಪ್ಲೈ ಮಾಡೋದಕ್ಕೆ ಆಗ್ತಾನೆ ಇಲ್ಲ ಅಂದ್ಬಿಟ್ಟು ಟೆನ್ಷನ್ ಬಿದ್ದುಬಿಟ್ಟು ಒಂದು 2-3 ಜನನ ಕೇಳಿದ್ದೆ. ಸೊ ಆ ಥರ ಇರಲ್ಲ. ಸೊ ನಿಮಗೆ ಆಫ್ ಮಾನಿಟೈಸೇಷನ್ ಮಾಡ್ಕೊಳ್ಳೋದ್ರಿಂದ ಬೇಗ ಅರ್ನು ಮಾಡ್ಬೋದು, ಬೇಗ ನಮ್ಮ ಡಾಲರ್ನು ಕಂಪ್ಲೀಟ್ ಮಾಡ್ಕೊಬೋದು. ಎಲ್ಲ ಕ್ವಿಕ್ಕಾಗಿ ನಮಗೆ ಗೊತ್ತಿಲ್ಲದೇ ಎಲ್ಲ ಆಗೋಗುತ್ತೆ. 1-2 ವೀಡಿಯೋ ಚೆನ್ನಾಗಿ ಕ್ಲಿಕ್ ಆಗಿಬಿಟ್ರೆ ಸಾಕು. ಮಾಡಿ ವೀಡಿಯೋಸ್ ಅಪ್ಲೋಡ್ ಮಾಡಿ 50 ವೀಡಿಯೋದಲ್ಲಿ 1-2 ವೀಡಿಯೋ ಆದರೂ ನಿಮಗೆ ವೈರಲ್ ಆಗೇ ಆಗುತ್ತೆ. ಅಷ್ಟೇ ಸಾಕಲ್ವ. ನಮಗೆ 1-2 ವೀಡಿಯೋ ವೈರಲ್ ಆದರೆ ಸಾಕು, ಸಬ್ಬು ಚೆನ್ನಾಗಿ ಬರುತ್ತೆ. ಆಮೇಲೆ 2 ವೀಡಿಯೋ ವೈರಲ್ ಆದರೆ ಅದ್ರ ನೆಕ್ಸ್ಟ್ ವೀಡಿಯೋಸು ಆವಾಗವಾಗ ವೈರಲ್ ಆಗ್ತಾ ಇರುತ್ತೆ. ಫಸ್ಟು ನಾನು ಹೇಳಿರೋ ಅಷ್ಟು ಗಮನ ಕೊಟ್ಟು ಅಷ್ಟು ಮೇಂಟೈನ್ ಮಾಡಿ ಆರಾಮಾಗಿ ಚಾನಲ್ನ ಗ್ರೌತು ಮಾಡ್ಕೊಬೋದು. ನಾನು ಮಾಡಿರೋವಂಥ ತಪ್ಪುಗಳನ್ನ ನೀವು ಮಾಡಬೇಡಿ ಅಂದ್ಬಿಟ್ಟು ಈ ಟಿಪ್ಸ್ನ ಕೊಡ್ತಾಯಿದ್ದೀನಿ. ಐ ನೋ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಓಕೆ, ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋಸ್ನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಒಂದು ಕಮೆಂಟ್ ಮಾಡಿ. ಹೈಪ್ ಆಪ್ಷನ್ಸ್ ಇರುತ್ತೆ, ಹೈಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.